अंबानी और आप देख रहे हैं बीजापुर एक्सप्रेस। चलते हैं खबरों की ओर। ಒಕ್ಕೂಟದ ಹೋರಾಟ ಯಾಕಪ್ಪ ಅಂತಂದ್ರೆ ಸುಮಾರು 30 ವರ್ಷಗಳ ಕನಸು ಮಾಡತಕ್ಕಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಇತ್ತು. ನಿನ್ನೆ ತಾನೇ ಪ್ರೆಸ್ ಮೀಟ್ ಮಾಡಿದ್ದು. ಎಲ್ಲ ಮತಕ್ಷೇತ್ರದಲ್ಲಿ ಮಾದಿಗ ಸಮಾಜದ ಒಕ್ಕೂಟ ವತಿಯಿಂದ ಶಾಸಕರ ಮನೆಯನ್ನು ಮುತ್ತಿಗೆ ಹಾಕಬೇಕಾಗುತ್ತೆ ಉದ್ದೇಶದಿಂದ ಪ್ರೆಸ್ ಮಾಡಿದ್ರು. ನಿನ್ನೆ ದಿನ ಇವತ್ತಿನವರೆಗೆ ಎಲ್ಲ ಪೊಲೀಸ್ ಇಲಾಖೆಯವರು ಮತ್ತು ಕಾನೂನಿನಿಂದ ಯಾವುದು ನೀವು ಪರ್ಮಿಷನ್ ಇಲ್ಲದೆ ಮಾಡಬೇಡ ಅಂದ ಕಾರಣಕ್ಕಾಗಿ ಎಲ್ಲರನ್ನು ತಡೆಗಟ್ಟಿದಕ್ಕೋಸ್ಕರವಾಗಿ ಇವತ್ತ ಎಲ್ಲ ಹೋರಾಟಗಾರರನ್ನು ಅಲ್ಲಿಗೆ ನಿಲ್ಲಿಸಿದ್ರು. ಯಾಕಪ್ಪ ಅಂದ್ರೆ ನಾವು ಕೂಡ ಯಾರಿಗೂ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಟ್ಟಿದ್ದಿಲ್ಲ, ಮಾಹಿತಿ ಕೊಡಬೇಕಾಗಿತ್ತು. ಯಾವ ಡಿಪಾರ್ಟ್ಮೆಂಟ್ಗೂ ಮಾಹಿತಿ ಕೊಟ್ಟಿದ್ದಿಲ್ಲ. ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಒಕ್ಕೂಟ ವತಿಯಿಂದನೇ ಕೂಡಿಕೊಂಡು ಹೋರಾಟ ಮಾಡಬೇಕಂತ ಮಾಡಿದೆವು. ಇವತ್ತೇನಾದ್ರು ಅಲ್ಲಿದಲ್ಲೇ ತಡೆದು ನಮ್ಮ ಜನಾಂಗಗಳನ್ನು ನಿಲ್ಲಿಸಿದ್ರು. ಈ ಹೋರಾಟವನ್ನು ಅಧಿವೇಶನದಲ್ಲಿ ಜಾರಿಗೆ ಆಗಲಿಲ್ಲ ಅಂದ್ರೆ ಬರೀ ಇದು 30-40 ಜನ ಕಂಡಿರಬೇಕು. ಬಟ್ ಅಧಿವೇಶನದಲ್ಲಿ ಜಾರಿಗೆ ಆಗಲಿಲ್ಲಪ್ಪ ಅಂತಂದ್ರೆ ಇದು 300 ಕೋಟಿಗಳ ಜನ ಬಿಜಾಪುರ ಜಿಲ್ಲೆಯಲ್ಲಿ ಕೂಡಿ ಮತ್ತೆ MLA ಮನೆ ಮುತ್ತಿಗೆ ಹಾಕುವುದು ಸ್ವತಃ ಸಿದ್ಧ. ಯಾಕಪ್ಪ ಅಂತಂದ್ರೆ 30 ವರ್ಷಗಳ ಕನಸು ನನಸೇ ಮಾಡಕತ್ತಿಲ್ಲ ನಮ್ದು. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಿದ್ದೆಯಲ್ಲಿ ಜಾರಿ ಇದ್ರೆ ಅನ್ಸ್ಲಾಗತ್ತ ನಮಗ. ಹಿಂದೆ ಒಂದು ದಿನ ತಾವೇ ಸ್ಟೇಟ್ಮೆಂಟ್ ಕೊಟ್ಟರು. ಏನೋ ಸ್ಟೇಟ್ಮೆಂಟ್ ಕೊಟ್ರಪ್ಪ ಅಂತಂದ್ರ ಹಿಂದೆ ಸರ್ಕಾರ ಬಿತ್ತಲ್ಲ ಅವ್ರದ್ದು. ಆ ಸರ್ಕಾರ ಬಿದ್ದ ಟೈಮ್ದಾಗ ನಮ್ಮ ಸರ್ಕಾರ ಯಾಕೆ ಬಿತ್ತದಪ್ಪ ಅಂತಂದ್ರ ನಮ್ಮ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮಾಡಲಾರದು ನಮ್ಮ ಲೋಪದೋಷಗಳಾಗಿ ನಮ್ಮ ಸರ್ಕಾರ ಬಿದ್ದ ಸ್ಟೇಟ್ಮೆಂಟ್ ಕೊಟ್ಟವ್ರು. ನೀವು ಸರ್ಕಾರ ನಿಮ್ಮದೇ ಆದ ನಿದ್ದೆ ಮಾಡತ್ತೀರಿ ಅಂತ ಅನಿಸ್ಲಾಗತ್ತ ನಮಗ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಪಟ್ಟನೆ ಎಚ್ಚೆತ್ತುಕೊಂಡು ಮಾದಿಗ ಸಮಾಜಕ್ಕೆ ಮತ್ತು ಮಾದಿಗ ಒಳಜಾತಿ ಪಕ್ಕಂಡ SC ಸಂಬಂಧಪಟ್ಟಂತ ಎಲ್ಲಾ ಜಾತಿಗೆ ನ್ಯಾಯ ಕೊಡುದು ನಿಮ್ ಕೈಯಾಗದ. ಅಹಿಂದ ಅಂತೇಳಿ CM ಆಗಿರಿ, ಅಹಿಂದ ಅಂತೇಳಿ MLA ಆಗ್ತೀರಿ, ನೀವೆಲ್ಲ ನಿದ್ದೆ ಮಾಡತ್ತೀರಿ ಅಂತ ಅನ್ಸ್ಲಾಗತ್ತ ನನಗ. ಅದಕ್ಕೆ ತಾವು ಸರ್ಕಾರ ಎಚ್ಚೆತ್ತುಕೊಂಡು ಅತಿ ಶೀಘ್ರದಲ್ಲಿ ಒಳ ಮೀಸಲಾತಿ ಜಾರಿಗೆ ಮಾಡಿ ನಮ್ಮ ನಾಳೆ ಕಮಿಟಿಯಲ್ಲಿ ಪಾಸ್ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಈಗಾಗಲೇ ಕೊಟ್ಟಿದ್ದೇವೆ ಮೊನ್ನೆ ದಿನ. ಅದರ ಪ್ರಯುಕ್ತ ನಮಗೆ ಹಿಂಗಾಗ್ಯದ. ಇವತ್ತ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ಹೇಳೋದಿಲ್ಲ, ಮಾಡಿ ತೋರಿಸ್ತೀವಿ. ಮಾದಿಗ ಒಕ್ಕೂಟದಿಂದ ಹೋರಾಟ ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರನೇ ಬಂದ್ ಮಾಡಬೇಕು, ಬಿಜಾಪುರ ಅಡುಗೆಯಿಂದ ನಡಗಬೇಕು, ಆ ರೀತಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಮಾತನ್ನು ಹೇಳುತ್ತಾ ಇಲ್ಲಿವರೆಗೆ ನಾನು ಮಾತಾಡಿದರಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಭೆಯನ್ನು ಕರೆದಾರ, ಸಂಪುಟ ಸಭೆಯನ್ನು ಕರೆದಾರ, ಕ್ಯಾಬಿನೆಟ್ ಮೀಟಿಂಗ್ ಕರೆದಾರ. ಏನಪ್ಪಾ ನಮ್ಮ ಒಳ ಮೀಸಲಾತಿ ಸಲುವಾಗಿ 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದ್ರು. ಇನ್ನೂವರೆಗೆ ಮೂಲ ಶೋಷಣದ ದಲಿತರಿಗೆ, ಮಾದಿಗರಿಗೆ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ನಾವು ಸಮಾಜದ ವತಿಯಿಂದ ಹಾಗೂ ಎಲ್ಲ ನಮ್ಮ ಜಿಲ್ಲಾ ಸಂಘಟನೆ ಒಕ್ಕೂಟದಿಂದ ಮಾನ್ಯ ನಾಗರ ಮತಕ್ಷೇತ್ರದ ಶಾಸಕರಾದ ವಿಠಲ್ ಕಟ್ಟುಂದರ್ ಅವರಿಗೆ ಮನವಿ ನೀಡಲು ನಾವು ಪಾದಯಾತ್ರೆ ಮುಖಾಂತರ ಹಲಗಿ ತಮಟೆ ಮುಖಾಂತರ ಹೊಂಟೇವಿ. ಹಾಗಾಗಿ ಇನ್ನು ಸುಪ್ರೀಂ ಕೋರ್ಟ್ ಆದೇಶ ಆಗಿ 1 ವರ್ಷವಾದರೂ ಮಾನ್ಯ ಕಾಂಗ್ರೆಸ್ ಸರ್ಕಾರ ಇನ್ನೂವರೆಗೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಈ ಒಳ ಮೀಸಲಾತಿ ಸಲುವಾಗಿ ತುಂಬಾ ಹೋರಾಟಗಳಾದರೂ ಕೂಡ ಇನ್ನೂವರೆಗೆ ಯಾವುದೇ ರೀತಿಯಲ್ಲಿ ಕ್ರಮ ತಗೊಂಡಿಲ್ಲ. ಹಾಗಾಗಿ ಮುಂದಿನ ಕ್ರಮ ನಾಳಿನ ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ಮುಂದಿನ ಕ್ರಮ ಕಾನೂನು ನಾವು ಕೈ ತಗೋಬೇಕಾಗತ್ತಾ. ನಾವು ಜೀವ ಕೊಡೋಕೆ ರೆಡಿ ಇದ್ದೇವೆ ಅಂತೇಳಿ ಈ ಸಮಯದಾಗ ಹೇಳಕ್ ಇಷ್ಟಪಡ್ತೇವೆ. ಈಗಾಗಲೇ ನಮ್ಮ ನಾಯಕರು ಸಮೇತ ಹೇಳಿದ್ದಾರೆ, ಈ ಒಳ ಮೀಸಲಾತಿ ಹೋರಾಟ ನಮ್ಮ ಸಲುವಾಗಿ, ನಮ್ಮ ಮಕ್ಕಳ ಸಲುವಾಗಿ ಐತಿ. ನಾವೇನು ನಮ್ಮ ಬಿಟ್ಟಿ ಕೇಳತ್ತಿಲ್ಲ. ನಮಗೆ ಕಾನೂನಲ್ಲಿ ಬೇಕಾಗಿರುವಂತ ನಮ್ಮ ಈ ಹಕ್ಕನ್ನು ಕೇಳತ್ತೇವೆ ಅಷ್ಟೇ, ಯಾರ ಮನೆ ಆಸ್ತಿ ಕೇಳತ್ತಿಲ್ಲ. ಹಾಗಾಗಿ ನಾಳೆ ದಿನ ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿ ಜಾರಿ ಆಗದಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟದಲ್ಲದೆ ನಾವು ಪ್ರಾಣ ಕೊಡಲು ನಾವು ರೆಡಿ ಇದ್ದೀವಿ, ಅಂತ ಪ್ರಾಣ ತಗೊಳ್ಳೋಕೆ ರೆಡಿ ಇದೆ. ಎಲ್ಲಿವರೆಗೆ ಹೋರಾಟ ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಕಾನೂನು, ಬೇಕೇ ಬೇಕು, ಒಳ ಮೀಸಲಾತಿ ಹೋರಾಟಕ್ಕೆ ಜಾರಿಯಾಗಲಿ, ಒಳ ಮೀಸಲಾತಿ ಹೋರಾಟ ನಾಯಕ್ಕಾಗಿ, ಬೇಕೇ ಬೇಕು.
ಸರ್ಕಾರಕ್ಕೆ